ಕಂಡಲ್ಲಿ ಕಸ ಹಾಕಿದವರ ವಿರುದ್ಧ ಸಮರ ಸಾರಿದೆ ಜಿಬಿಎ. ಆಪರೇಷನ್ ಕಸ ಹಬ್ಬವನ್ನ ಮುಂದುವರಿಸಿದೆ ಜಿಬಿಎ. ಬೇಕಾಬಿಟ್ಟಿ ಕಸ ಎಸೆದವರನ್ನ ಹುಡುಕಿ ಜಿಬಿಎ ಫೈನ್ ಹಾಕ್ತಾ ಇದೆ. ಎಲ್ಲಂದ್ರಲ್ಲಿ ಕಸ ಸುರಿಯೋ ಹಾಗಿಲ್ಲ, ಕತ್ಲು ಹೊತ್ತು ರಾತ್ರಿ ಹೊತ್ತು ಅಂತ ಯಾರು ನೋಡಲ್ಲ ಅಂತ ತಗೊಂಬಂದು ಕಸ ಸುರಿಯೋ ಹಾಗಿಲ್ಲ. ನೋಡಿ, ರಾತ್ರಿ ಹೊತ್ತು ಚೀಲದಲ್ಲಿ ತಗೊಂಬಂದು ಕಂಡಲ್ಲಿ ಕಸ ಸುರಿದು ಹೋಗುವಂಥದ್ದು. ಈ ತರ ಕಸ ಸುರಿದು ಹೋದ್ರೆ ಜಿಬಿಎನವರು ಕಂಡು ಹಿಡಿದು ಅವ್ರು ಯಾರು ಅಂತ ಹುಡುಕಿ ಫೈನ್ ಹಾಕ್ತಾರೆ. ರಸ್ತೆ ಬದಿ ಕಸ ಎಸೆದು ಡ್ಯಾನ್ಸ್ ಮಾಡಿದ್ದಂತಹ ಯುವತಿ, ಮೈಕೋ ಲೇಔಟ್ನಲ್ಲಿ ಕಸ ಎಸೆದಿದ್ದ ಯುವತಿ ಜಿಬಿಎ ವಾರ್ನಿಂಗ್ ಮಾಡಿತ್ತು. ಆ ಬಳಿಕವೂ ಮತ್ತೆ ಬೀದಿ ಬದಿಗೆ ಬಂದು ಕಸ ಎಸೆದಿದ್ರು ಯುವತಿ. ವಾರ್ನಿಂಗ್ ಬೆನ್ನಲ್ಲೂ ಕೂಡ ಕಸ ಎಸೆದು ಡ್ಯಾನ್ಸ್ ಮಾಡಿದ್ದ ಯುವತಿ, ಡ್ಯಾನ್ಸ್ ಮಾಡಿ ಜಿಬಿಎ ಕಾರ್ಯಾಚರಣೆಯನ್ನ ಅಣಕಿಸಿದ್ರು ಈ ಯುವತಿ. ಇದೀಗ ಆ ಡ್ಯಾನ್ಸ್ ರಾಣಿಯನ್ನ ಹುಡುಕಿ ಜಿಬಿಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕಸ ಎಸೆದ ಯುವತಿಗೆ 1,000 ರೂಪಾಯಿ ಫೈನ್ ಹಾಕಿದೆ ಜಿಬಿಎ. ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಯುವತಿಗೆ ಫೈನ್ ಹಾಕಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಕಸ ತಗೊಂಡ್ಬಂದು ಕಸ ಸುರಿದು ಆರಾಮಾಗಿ ಡ್ಯಾನ್ಸ್ ಮಾಡಿ ಹೋಗುವಂಥದ್ದು. ಹೀಗೆ ಕಸ ಸುರಿದು ಹೋಗುವವರನ್ನ ಹುಡುಕಿ ಜಿಬಿಎ ಅಧಿಕಾರಿಗಳು ಫೈನ್ ಹಾಕಿದ್ದಾರೆ. ದಿಸ್ ಇಸ್ ವಂಡರ್ಫುಲ್. ಇದು ಬಹಳ ಒಳ್ಳೆ ಕ್ರಮ. ಯಾರೆಲ್ಲ ಈ ರೀತಿ ಕಸ ಸುರಿತಾರೆ ಅವರಿಗೆ ಖಂಡಿತವಾಗ್ಲೂ ಫೈನ್ ಹಾಕಬೇಕು. ಆದ್ರೆ ಕಸ ಕಲೆಕ್ಟ್ ಮಾಡೋದು ಸರಿಯಾಗಿ ಕಲೆಕ್ಟ್ ಮಾಡ್ತಿದ್ದಾರಾ? ಪಾಲಿಕೆ ಸಿಬ್ಬಂದಿ ಕಸ ಕಲೆಕ್ಷನ್ ಕರೆಕ್ಟ್ ಆಗಿ ಆಗ್ತಾ ಇದೆಯಾ? ಈಗ ಎರಡು ದಿನ ಯಾರು ಕಸ ತಗೊಂಡೋಗಿಲ್ಲ ಅಂದ್ರೆ ಮನೆಯಲ್ಲೇ ಕಸ ಕೊಳೆಯುವಂತ ಪರಿಸ್ಥಿತಿ ಇದೆ. ಹಾಗಾಗಿ ಏನ್ ಮಾಡ್ಬೇಕಂತ ಸಂದರ್ಭದಲ್ಲಿ, ಬೆಳಗ್ಗೆ ಕಸದ ಗಾಡಿ ಬರುವ ಸಂದರ್ಭದಲ್ಲಿ ಏನಾದ್ರೂ ಮಿಸ್ ಆದ್ರೆ ಜನಗಳಿಗೆ, ಆಮೇಲೆ ಅವ್ರು ಎಲ್ಲಿ ತಗೊಂಡೋಗಿ ಹಾಕ್ಬೇಕು ಕಸನ? ಈ ಪ್ರಶ್ನೆಗಳಿಗೆ ಜಿಬಿಎ ಉತ್ತರನೇ ಇಲ್ಲ. ಕಂಡಲ್ಲಿ ಕಸ ಹಾಕಿದವರ ವಿರುದ್ಧ ಸಮರ ಸಾರಿದೆ ಜಿಬಿಎ. ಆಪರೇಷನ್ ಕಸ ಹಬ್ಬವನ್ನ ಮುಂದುವರಿಸಿದೆ ಜಿಬಿಎ. ಬೇಕಾಬಿಟ್ಟಿ ಕಸ ಎಸೆದವರನ್ನ ಹುಡುಕಿ ಜಿಬಿಎ ಫೈನ್ ಹಾಕ್ತಾ ಇದೆ. ಎಲ್ಲಂದ್ರಲ್ಲಿ ಕಸ ಸುರಿಯೋ ಹಾಗಿಲ್ಲ, ಕತ್ಲು ಹೊತ್ತು ರಾತ್ರಿ ಹೊತ್ತು ಅಂತ ಯಾರು ನೋಡಲ್ಲ ಅಂತ ತಗೊಂಬಂದು ಕಸ ಸುರಿಯೋ ಹಾಗಿಲ್ಲ. ನೋಡಿ, ರಾತ್ರಿ ಹೊತ್ತು ಚೀಲದಲ್ಲಿ ತಗೊಂಬಂದು ಕಂಡಲ್ಲಿ ಕಸ ಸುರಿದು ಹೋಗುವಂಥದ್ದು. ಈ ತರ ಕಸ ಸುರಿದು ಹೋದ್ರೆ ಜಿಬಿಎನವರು ಕಂಡು ಹಿಡಿದು ಅವ್ರು ಯಾರು ಅಂತ ಹುಡುಕಿ ಫೈನ್ ಹಾಕ್ತಾರೆ. ರಸ್ತೆ ಬದಿ ಕಸ ಎಸೆದು ಡ್ಯಾನ್ಸ್ ಮಾಡಿದ್ದಂತಹ ಯುವತಿ, ಮೈಕೋ ಲೇಔಟ್ನಲ್ಲಿ ಕಸ ಎಸೆದಿದ್ದ ಯುವತಿ ಜಿಬಿಎ ವಾರ್ನಿಂಗ್ ಮಾಡಿತ್ತು. ಆ ಬಳಿಕವೂ ಮತ್ತೆ ಬೀದಿ ಬದಿಗೆ ಬಂದು ಕಸ ಎಸೆದಿದ್ರು ಯುವತಿ. ವಾರ್ನಿಂಗ್ ಬೆನ್ನಲ್ಲೂ ಕೂಡ ಕಸ ಎಸೆದು ಡ್ಯಾನ್ಸ್ ಮಾಡಿದ್ದ ಯುವತಿ, ಡ್ಯಾನ್ಸ್ ಮಾಡಿ ಜಿಬಿಎ ಕಾರ್ಯಾಚರಣೆಯನ್ನ ಅಣಕಿಸಿದ್ರು ಈ ಯುವತಿ. ಇದೀಗ ಆ ಡ್ಯಾನ್ಸ್ ರಾಣಿಯನ್ನ ಹುಡುಕಿ ಜಿಬಿಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕಸ ಎಸೆದ ಯುವತಿಗೆ 1,000 ರೂಪಾಯಿ ಫೈನ್ ಹಾಕಿದೆ ಜಿಬಿಎ. ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಯುವತಿಗೆ ಫೈನ್ ಹಾಕಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಕಸ ತಗೊಂಡ್ಬಂದು ಕಸ ಸುರಿದು ಆರಾಮಾಗಿ ಡ್ಯಾನ್ಸ್ ಮಾಡಿ ಹೋಗುವಂಥದ್ದು. ಹೀಗೆ ಕಸ ಸುರಿದು ಹೋಗುವವರನ್ನ ಹುಡುಕಿ ಜಿಬಿಎ ಅಧಿಕಾರಿಗಳು ಫೈನ್ ಹಾಕಿದ್ದಾರೆ. ದಿಸ್ ಇಸ್ ವಂಡರ್ಫುಲ್. ಇದು ಬಹಳ ಒಳ್ಳೆ ಕ್ರಮ. ಯಾರೆಲ್ಲ ಈ ರೀತಿ ಕಸ ಸುರಿತಾರೆ ಅವರಿಗೆ ಖಂಡಿತವಾಗ್ಲೂ ಫೈನ್ ಹಾಕಬೇಕು. ಆದ್ರೆ ಕಸ ಕಲೆಕ್ಟ್ ಮಾಡೋದು ಸರಿಯಾಗಿ ಕಲೆಕ್ಟ್ ಮಾಡ್ತಿದ್ದಾರಾ? ಪಾಲಿಕೆ ಸಿಬ್ಬಂದಿ ಕಸ ಕಲೆಕ್ಷನ್ ಕರೆಕ್ಟ್ ಆಗಿ ಆಗ್ತಾ ಇದೆಯಾ? ಈಗ ಎರಡು ದಿನ ಯಾರು ಕಸ ತಗೊಂಡೋಗಿಲ್ಲ ಅಂದ್ರೆ ಮನೆಯಲ್ಲೇ ಕಸ ಕೊಳೆಯುವಂತ ಪರಿಸ್ಥಿತಿ ಇದೆ. ಹಾಗಾಗಿ ಏನ್ ಮಾಡ್ಬೇಕಂತ ಸಂದರ್ಭದಲ್ಲಿ, ಬೆಳಗ್ಗೆ ಕಸದ ಗಾಡಿ ಬರುವ ಸಂದರ್ಭದಲ್ಲಿ ಏನಾದ್ರೂ ಮಿಸ್ ಆದ್ರೆ ಜನಗಳಿಗೆ, ಆಮೇಲೆ ಅವ್ರು ಎಲ್ಲಿ ತಗೊಂಡೋಗಿ ಹಾಕ್ಬೇಕು ಕಸನ? ಈ ಪ್ರಶ್ನೆಗಳಿಗೆ ಜಿಬಿಎ ಉತ್ತರನೇ ಇಲ್ಲ. ಕಂಡಲ್ಲಿ ಕಸ ಹಾಕಿದವರ ವಿರುದ್ಧ ಸಮರ ಸಾರಿದೆ ಜಿಬಿಎ. ಆಪರೇಷನ್ ಕಸ ಹಬ್ಬವನ್ನ ಮುಂದುವರಿಸಿದೆ ಜಿಬಿಎ. ಬೇಕಾಬಿಟ್ಟಿ ಕಸ ಎಸೆದವರನ್ನ ಹುಡುಕಿ ಜಿಬಿಎ ಫೈನ್ ಹಾಕ್ತಾ ಇದೆ. ಎಲ್ಲಂದ್ರಲ್ಲಿ ಕಸ ಸುರಿಯೋ ಹಾಗಿಲ್ಲ, ಕತ್ಲು ಹೊತ್ತು ರಾತ್ರಿ ಹೊತ್ತು ಅಂತ ಯಾರು ನೋಡಲ್ಲ ಅಂತ ತಗೊಂಬಂದು ಕಸ ಸುರಿಯೋ ಹಾಗಿಲ್ಲ.
ನೋಡಿ, ರಾತ್ರಿ ಹೊತ್ತು ಚೀಲದಲ್ಲಿ ತಗೊಂಬಂದು ಕಂಡಲ್ಲಿ ಕಸ ಸುರಿದು ಹೋಗುವಂತದ್ದು. ಈ ತರ ಕಸ ಸುರಿದು ಹೋದ್ರೆ ಜಿಬಿಎನವರು ಕಂಡು ಹಿಡಿದು ಅವ್ರು ಯಾರು ಅಂತ ಹುಡುಕಿ ಫೈನ್ ಹಾಕ್ತಾರೆ. ರಸ್ತೆ ಬದಿ ಕಸ ಎಸೆದು ಡ್ಯಾನ್ಸ್ ಮಾಡಿದ್ದಂತಹ ಯುವತಿ, ಮೈಕೋ ಲೇಔಟ್ನಲ್ಲಿ ಕಸ ಎಸೆದಿದ್ದ ಯುವತಿ ಜಿಬಿಎ ವಾರ್ನಿಂಗ್ ಮಾಡಿತ್ತು. ಆ ಬಳಿಕವೂ ಮತ್ತೆ ಬೀದಿ ಬದಿಗೆ ಬಂದು ಕಸ ಎಸೆದಿದ್ರು ಯುವತಿ. ವಾರ್ನಿಂಗ್ ಬೆನ್ನಲ್ಲೂ ಕೂಡ ಕಸ ಎಸೆದು ಡ್ಯಾನ್ಸ್ ಮಾಡಿದ್ದ ಯುವತಿ, ಡ್ಯಾನ್ಸ್ ಮಾಡಿ ಜಿಬಿಎ ಕಾರ್ಯಾಚರಣೆಯನ್ನ ಅಣಕಿಸಿದ್ರು ಈ ಯುವತಿ. ಇದೀಗ ಆ ಡ್ಯಾನ್ಸ್ ರಾಣಿಯನ್ನ ಹುಡುಕಿ ಜಿಬಿಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕಸ ಎಸೆದ ಯುವತಿಗೆ 1,000 ರೂಪಾಯಿ ಫೈನ್ ಹಾಕಿದೆ ಜಿಬಿಎ. ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಯುವತಿಗೆ ಫೈನ್ ಹಾಕಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಕಸ ತಗೊಂಡ್ಬಂದು ಕಸ ಸುರಿದು ಆರಾಮಾಗಿ ಡ್ಯಾನ್ಸ್ ಮಾಡಿ ಹೋಗುವಂತದ್ದು. ಹೀಗೆ ಕಸ ಸುರಿದು ಹೋಗುವವರನ್ನ ಹುಡುಕಿ ಜಿಬಿಎ ಅಧಿಕಾರಿಗಳು ಫೈನ್ ಹಾಕಿದ್ದಾರೆ. ದಿಸ್ ಇಸ್ ವಂಡರ್ಫುಲ್. ಇದು ಬಹಳ ಒಳ್ಳೆ ಕ್ರಮ. ಯಾರೆಲ್ಲ ಈ ರೀತಿ ಕಸ ಸುರಿತಾರೆ ಅವರಿಗೆ ಖಂಡಿತವಾಗ್ಲೂ ಫೈನ್ ಹಾಕಬೇಕು. ಆದ್ರೆ ಕಸ ಕಲೆಕ್ಟ್ ಮಾಡೋದು ಸರಿಯಾಗಿ ಕಲೆಕ್ಟ್ ಮಾಡ್ತಿದ್ದಾರಾ? ಪಾಲಿಕೆ ಸಿಬ್ಬಂದಿ ಕಸ ಕಲೆಕ್ಷನ್ ಕರೆಕ್ಟ್ ಆಗಿ ಆಗ್ತಾ ಇದೆಯಾ? ಈಗ ಎರಡು ದಿನ ಯಾರು ಕಸ ತಗೊಂಡೋಗಿಲ್ಲ ಅಂದ್ರೆ ಮನೆಯಲ್ಲೇ ಕಸ ಕೊಳೆಯುವಂತ ಪರಿಸ್ಥಿತಿ ಇದೆ. ಹಾಗಾಗಿ ಏನ್ ಮಾಡ್ಬೇಕಂತ ಸಂದರ್ಭದಲ್ಲಿ ಬೆಳಗ್ಗೆ ಕಸದ ಗಾಡಿ ಬರುವ ಸಂದರ್ಭದಲ್ಲಿ ಏನಾದ್ರೂ ಮಿಸ್ ಆದ್ರೆ ಜನಗಳಿಗೆ, ಆಮೇಲೆ ಅವ್ರು ಎಲ್ಲಿ ತಗೊಂಡೋಗಿ ಹಾಕ್ಬೇಕು ಕಸನ? ಈ ಪ್ರಶ್ನೆಗಳಿಗೆ ಜಿಬಿಎ ಉತ್ತರನೇ ಇಲ್ಲ. ಕಂಡಲ್ಲಿ ಕಸ ಹಾಕಿದವರ ವಿರುದ್ಧ ಸಮರ ಸಾರಿದೆ ಜಿಬಿಎ. ಆಪರೇಷನ್ ಕಸ ಹಬ್ಬವನ್ನ ಮುಂದುವರಿಸಿದೆ ಜಿಬಿಎ. ಬೇಕಾಬಿಟ್ಟಿ ಕಸ ಎಸೆದವರನ್ನ ಹುಡುಕಿ ಜಿಬಿಎ ಫೈನ್ ಹಾಕ್ತಾ ಇದೆ. ಎಲ್ಲಂದ್ರಲ್ಲಿ ಕಸ ಸುರಿಯೋ ಹಾಗಿಲ್ಲ. ಕತ್ಲು ಹೊತ್ತು ರಾತ್ರಿ ಹೊತ್ತು ಅಂತ ಯಾರು ನೋಡಲ್ಲ ಅಂತ ತಗೊಂಬಂದು ಕಸ ಸುರಿಯೋ ಹಾಗಿಲ್ಲ. ನೋಡಿ, ರಾತ್ರಿ ಹೊತ್ತು ಚೀಲದಲ್ಲಿ ತಗೊಂಬಂದು ಕಂಡಲ್ಲಿ ಕಸ ಸುರಿದು ಹೋಗುವಂತದ್ದು. ಈ ತರ ಕಸ ಸುರಿದು ಹೋದ್ರೆ ಜಿಬಿಎನವರು ಕಂಡು ಹಿಡಿದು ಅವ್ರು ಯಾರು ಅಂತ ಹುಡುಕಿ ಫೈನ್ ಹಾಕ್ತಾರೆ. ರಸ್ತೆ ಬದಿ ಕಸ ಎಸೆದು ಡ್ಯಾನ್ಸ್ ಮಾಡಿದ್ದಂತಹ ಯುವತಿ, ಮೈಕೋ ಲೇಔಟ್ನಲ್ಲಿ ಕಸ ಎಸೆದಿದ್ದ ಯುವತಿ ಜಿಬಿಎ ವಾರ್ನಿಂಗ್ ಮಾಡಿತ್ತು. ಆ ಬಳಿಕವೂ ಮತ್ತೆ ಬೀದಿ ಬದಿಗೆ ಬಂದು ಕಸ ಎಸೆದಿದ್ರು ಯುವತಿ. ವಾರ್ನಿಂಗ್ ಬೆನ್ನಲ್ಲೂ ಕೂಡ ಕಸ ಎಸೆದು ಡ್ಯಾನ್ಸ್ ಮಾಡಿದ್ದ ಯುವತಿ, ಡ್ಯಾನ್ಸ್ ಮಾಡಿ ಜಿಬಿಎ ಕಾರ್ಯಾಚರಣೆಯನ್ನ ಅಣಕಿಸಿದ್ರು ಈ ಯುವತಿ. ಇದೀಗ ಆ ಡ್ಯಾನ್ಸ್ ರಾಣಿಯನ್ನ ಹುಡುಕಿ ಜಿಬಿಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕಸ ಎಸೆದ ಯುವತಿಗೆ 1,000 ರೂಪಾಯಿ ಫೈನ್ ಹಾಕಿದೆ ಜಿಬಿಎ. ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಯುವತಿಗೆ ಫೈನ್ ಹಾಕಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಕಸ ತಗೊಂಡ್ಬಂದು ಕಸ ಸುರಿದು ಆರಾಮಾಗಿ ಡ್ಯಾನ್ಸ್ ಮಾಡಿ ಹೋಗುವಂತದ್ದು. ಹೀಗೆ ಕಸ ಸುರಿದು ಹೋಗುವವರನ್ನ ಹುಡುಕಿ ಜಿಬಿಎ ಅಧಿಕಾರಿಗಳು ಫೈನ್ ಹಾಕಿದ್ದಾರೆ. ದಿಸ್ ಇಸ್ ವಂಡರ್ಫುಲ್. ಇದು ಬಹಳ ಒಳ್ಳೆ ಕ್ರಮ. ಯಾರೆಲ್ಲ ಈ ರೀತಿ ಕಸ ಸುರಿತಾರೆ ಅವರಿಗೆ ಖಂಡಿತವಾಗ್ಲೂ ಫೈನ್ ಹಾಕಬೇಕು. ಆದ್ರೆ ಕಸ ಕಲೆಕ್ಟ್ ಮಾಡೋದು ಸರಿಯಾಗಿ ಕಲೆಕ್ಟ್ ಮಾಡ್ತಿದ್ದಾರಾ? ಪಾಲಿಕೆ ಸಿಬ್ಬಂದಿ ಕಸ ಕಲೆಕ್ಷನ್ ಕರೆಕ್ಟ್ ಆಗಿ ಆಗ್ತಾ ಇದೆಯಾ? ಈಗ ಎರಡು ದಿನ ಯಾರು ಕಸ ತಗೊಂಡೋಗಿಲ್ಲ ಅಂದ್ರೆ ಮನೆಯಲ್ಲೇ ಕಸ ಕೊಳೆಯುವಂತ ಪರಿಸ್ಥಿತಿ ಇದೆ. ಹಾಗಾಗಿ ಏನ್ ಮಾಡ್ಬೇಕಂತ ಸಂದರ್ಭದಲ್ಲಿ ಬೆಳಗ್ಗೆ ಕಸದ ಗಾಡಿ ಬರುವ ಸಂದರ್ಭದಲ್ಲಿ ಏನಾದ್ರೂ ಮಿಸ್ ಆದ್ರೆ ಜನಗಳಿಗೆ, ಆಮೇಲೆ ಅವ್ರು ಎಲ್ಲಿ ತಗೊಂಡೋಗಿ ಹಾಕ್ಬೇಕು ಕಸನ? ಈ ಪ್ರಶ್ನೆಗಳಿಗೆ ಜಿಬಿಎ ಉತ್ತರನೇ ಇಲ್ಲ.